ಡ್ರಾಪ್ ಔಟ್ಸ್ ಆಗ್ತಾ ಇದೆ. ಈ ಡ್ರಾಪ್ ಔಟ್ಸ್ ಆಗಲಿಕ್ಕೆ ನಾವು ಈ ಬೈಸಿಕಲ್ ವಿತರಣೆ ಮಾಡೋದು ಸ್ವಲ್ಪ ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ಆ ರಿಪೋರ್ಟಲ್ಲಿ ಅವರು ಹೇಳಿದರು. ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ, ಸರ್ ಇದು ಭಾರಿ ಇಂಪಾರ್ಟೆಂಟ್. ಹೆಣ್ಮಕ್ಳಿಗೆ ಸೈಕಲ್ ಕೊಡೋದ್ರಿಂದ ನನ್ನ ಪ್ರಕಾರ ಡ್ರಾಪ್ ಔಟ್ಸ್ ಕಡಿಮೆ ಆಗ್ತದೆ. ಯಾಕಂದರೆ ನಾವು ಹಳ್ಳಿಗಳಲ್ಲಿ ನೋಡ್ತೇವೆ, ಎಷ್ಟೋ ಮಕ್ಕಳಿಗೆ ಹೇಳಿದ್ರು, ನಿರೂಪಣೆ ಮಾಡ್ತಕ್ಕಂಥ ಅಮ್ಮ ಹೆಸರೇನವ್ರದ್ದು, ಹಳ್ಳಿಗಳಲ್ಲಿ ಇವತ್ತಿಗೂ ನಮ್ಮ ಹೆಣ್ಮಕ್ಳು 5-6 ಕಿಲೋಮೀಟ್ರು 7-8 ಕಿಲೋಮೀಟ್ರು ನಡ್ಕೊಂಡು ಹೋಗ್ತಾ ಇರೋದನ್ನು ನಾನು ನೋಡಿದ್ದೀನಿ. ಸೊ ಅದನ್ನು ನೋಡಿದಾಗ ಆ ಹೆಣ್ಮಕ್ಳು ಕೇಳ್ತಾರೆ, ಸರ್ ನಮಗೆ ಸೈಕಲ್ ಕೊಡಿಸ್ತೀವಿ. ಸೈಕಲ್ ಕೊಡಿಸ್ಬೋದು, 18, 20, 34 ಇಡೀ ತಾಲೂಕು ಇಡೀ ಜಿಲ್ಲೆ ಕೊಡಬೇಕಲ್ಲ. ಎಸ್ ಬಿ ಐದವ್ರು ಇನ್ನೂ ದೇ ಶುಡ್ ಇನ್ಕ್ರೀಸ್ ದರ್ ಬ್ರಾಡ್ ಮೈಂಡ್, ಬ್ರಾಡ್ ಹಾರ್ಟ್. ದೇ ಶುಡ್ ಗಿವ್ ಮೋರ್ ಟು ಮೈ ಡಿಸ್ಟ್ರಿಕ್ಟ್. 100 is nothing for you. It's a big institution. It's very, very big institution. I request you please enhance that numbers and give it to all talukas, because this is the broad district. This is broad district. Number one, you are helping the poor people. It makes sense. But giving the only potential talukas, it doesn't make any sense, according to me. ಇದನ್ನು ನೀವು ಮಾಡಬೇಕು. ಯಾಕಂದರೆ ಎಸ್ ಬಿ ಐ ಇಟ್ಸ್ ನಮ್ಮ ವಿಶ್ವೇಶ್ವರಯ್ಯರು ಕಟ್ಟಿ ಬೆಳೆಸಿರ್ತಕ್ಕಂಥ ಸಂಸ್ಥೆ, ನಮ್ಮ ಕರ್ನಾಟಕದವರು, ನಮ್ಮ ಹೆಮ್ಮೆಯ ಭಾರತ ರತ್ನ ಪಡೆದಂಥ ನಮ್ಮ ಶ್ರೇಷ್ಠ ಇಂಜಿನಿಯರು. ಸೊ ಅವರು ಸಂಸ್ಥೆ ಕಟ್ಟಿದರೆ ಹೆಚ್ಚು ಕರ್ನಾಟಕಕ್ಕೆ ಸಹಾಯವನ್ನು ಮಾಡಬೇಕು ಅಂತೇಳಿ ನಾನು ಬಯಸ್ತೇನೆ. ಮತ್ತು ಇವತ್ತು ಸೈಕಲ್ ತೊಗೊಂಡಿದ್ರು 115 ಜನ ಮಕ್ಕಳಿದ್ದಾರೆ, 115 ಜನ. ಈಗ ಹಳೆ ಕಾಲಕ್ಕೂ ಈ ಕೆಳ ಕಾಲಕ್ಕೂ ಆಕಾಶ ಭೂಮಿ ವ್ಯತ್ಯಾಸ ಇದೆ. ಅವ್ರು ಹೇಳಿದ್ರು, ನಿರೂಪಣೆ ಮಾಡ್ತಾರೆ. ಏನು ಹೆಸರು ಅವರು? ಜ್ಯೋತಿ. ಫೆಸಿಲಿಟಿ ಎಷ್ಟಿದೆ? ಫೆಸಿಲಿಟೀಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದೇ ರೀತಿಯಾಗಿ ಎಜುಕೇಷನ್ ಕ್ವಾಲಿಟಿ, ಮೌಲ್ಯಗಳು, ಮನೆಯಲ್ಲಿ ಕಮಿಟ್ಮೆಂಟ್ಸು ಇವು ಕೂಡ ಜಾಸ್ತಿ ಆಗಬೇಕು. ಯಾವಾಗ ಫೆಸಿಲಿಟಿ ಜಾಸ್ತಿ ಆಗುತ್ತೋ ಇವೆಲ್ಲವೂ ಸಹ ಅವ್ರು ಹೇಳಿದರು, ನೀವೇನು ತೊಗೊಳ್ತೀರಿ ಅದೇ ರೀತಿಯಾಗಿ ದೇಶಕ್ಕೂ ಕೊಡ್ತಕ್ಕಂಥ ಭಾವನೆಯನ್ನು ಬೆಳೆಸ್ಕೋಬೇಕು ಅಂತ. ಸೊ ಆ ರೀತಿಯಲ್ಲಿ ಇದನ್ನು ತೊಗೊಂಡಿದ್ದೀರಾ, ಇದನ್ನು ಸದುಪಯೋಗಪಡಿಸಿ. ಎಷ್ಟಿದೆ ನಿಮ್ದು SSLC ರಿಸಲ್ಟು ಹೋದ ವರ್ಷ? ದ ಲೀಸ್ಟ್ ಇನ್ ದ ಡಿಸ್ಟ್ರಿಕ್ಟ್. 48% ಅಂದರೆ ಇಟ್ಸ್ ಇನ್ ಶೇಮ್ ಆಫ್ ಮೈ ಡಿಸ್ಟ್ರಿಕ್ಟ್. ಸ್ಟೇಟ್ ಅವರೇಜ್ ಎಷ್ಟು? 68 ಇಲ್ಲ ರೀ. ಮತ್ತೆ 48 ಅಂದ್ರೆ ಏನಾಯ್ತು? ದಿಸ್ ಇಸ್ ಹೆಡ್ ಕ್ವಾರ್ಟರ್. ಏನು ತಮಾಷೆನಾ? ಹುಡುಗರು ಓದೋದೇ ಅಲ್ವಾ? 48% ನಾನು ಎಲ್ಲೆಲ್ಲೂ ಕೇಳಿದ್ದು. DDP ಚಿತ್ರದುರ್ಗ ಜಿಲ್ಲೆ ಆವ್ರೇಜ್ ಎಷ್ಟಮ್ಮ? ಮತ್ತು ಈ ಶಾಲೆ ಯಾಕೆ? ನೀನು ಬಂದು ಎಷ್ಟು ವರ್ಷ ಆಯಿತು? ನೀನು ಬಂದು ಎಷ್ಟು ವರ್ಷ ಆಯಿತು? ಈ ವರ್ಷ ಇಂಪ್ರೂವ್ ಆಗೋದಲ್ಲ. ವಾಟರ್ ಬಾಟಲ್ ಗೋಲ್ಡ್ ಇಯರ್ ಲಾಸ್ಟ್ ಇಯರ್ ಇರಲಿಲ್ಲ. ಆಯಿತು, ಈಗ ಬಂದು 6 ತಿಂಗಳು ಏನು ಮಾಡಿದ್ದೀರಿ? ಯಾವ ಊರು ನಿಮ್ಮದು? ಇಲ್ಲಾಂದ್ರೆ ನೀವು ಸಸ್ಪೆಂಡ್ ಆಗ್ತೀವಿ. ಇಟ್ ಶುಡ್ ಮೋರ್ ದ್ಯಾನ್ ಸ್ಟೇಟ್ ಆವರೇಜ್.